ಹಿರಿಯ ಸಂಘಟಕರು ತುಂಬ ಮಂದಿ ಕಾಣ್ತಾ ಇದ್ದಾರೆ. 15-20 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ, ಕಲಾಕ್ಷೇತ್ರದಲ್ಲಿ ಆಟಕೂಟಗಳನ್ನು ನಡೆಸ್ಕೊಂಡು ಬರ್ತಾ ಇರು ರಂಗೇಶ್ ಶೆಟ್ಟರು ಕಾಣ್ತಾರೆ, ನಾಗರಾಜ್ ಶೆಟ್ಟರು, ಅನೇಕ ಮಂದಿಗಳು ಕಣ್ಣು ಮುಂದೆ ಕಾಣ್ತಾರೆ. ಇಲ್ಲಿ ಅನೇಕ ಕಾರ್ಯಕ್ರಮವನ್ನು ಸಂಯೋಜಿಸಿದವರು. ನಿಮ್ಮೆಲ್ಲರ ಆಶಯ ಆ ಕಾಲದಿಂದ ಈ ಕಾಲದವರೆಗೂ ಪ್ರಾಮಾಣಿಕವಾಗಿ ಇರುವುದು, ನೀವು ಮಾತ್ರ ಸಂಘಟಕರಾಗಿ ಉಳಿಯಬೇಕು ಅಂತಲ್ಲ, ಹೊಸ ಹೊಸ ಸಂಘಟಕರುಗಳು ಬರ್ತಾ ಕಲಾಕ್ಷೇತ್ರದಲ್ಲಿ ಯಕ್ಷಗಾನದ ವಾತಾವರಣ ನಿರಂತರವಾಗಿರಬೇಕು ಅಂತ ಬೆಂಗಳೂರಿನಲ್ಲಿ. ಅದು ಈ ಕಾಲದಲ್ಲಿ ಸಕ್ರಿಯವಾಗ್ತಾ ಇರುವಲ್ಲಿ ಒಂದು ದೊಡ್ಡ ಕೊಡುಗೆಯಾಗಿ ನನಗೆ ಕಾಣ್ತಾ ಇರೋದು ಸಂಪತ್ ಕನ್ನಂತ. ಅದನ್ನು ಅಭಿನಂದಿಸಬೇಕಾದ್ದು ನಮ್ಮ ಕರ್ತವ್ಯ. ಶ್ರೀ ಕ್ಷೇತ್ರ ಕಮಲಶಿಲೆ ಮೇಳವನ್ನು ಸ್ಥಾಪಿಸುವಲ್ಲಿ ಪ್ರಧಾನ ಸ್ಥಾನದಲ್ಲಿ ನಿಂತವರು ದಿವಂಗತ ಕಿರುಬೇರು ಶ್ರೀಧರ ಕನ್ನಂತರು, ಸಂಪತ್ ಕನ್ನಂತರ ದೊಡ್ಡಪ್ಪ. ಅವರ ತೀರ್ಥರೂಪರು ದಿವಂಗತ ಕುಡೇರಿ ಕೃಷ್ಣ ಕನ್ನಂತರು ಆ ಮೇಳವನ್ನು ಮುನ್ನಡೆಸಿದವರು. ಎಲ್ಲಿಯವರೆಗೆ ಅಂತ ಕೇಳಿದರೆ, ಆಟ ಇಲ್ಲದೇ ಇದ್ದಾಗ ಆಗ ಎತ್ತಿನ ಗಾಡಿಯಲ್ಲಿ ಬರ್ತಾ ಇದ್ದ ಮೇಳದ ಪೆಟ್ಟಿಗೆ ಇವರ ಮನೆಯಲ್ಲಿ ನಿಂತು ಒಂದು ತಿರುಗಾಟದಲ್ಲಿ ಸುಮಾರು 25-30-35 ಆಟಗಳು ಇವರ ಮನೆಯಲ್ಲೇ ಆಗ್ತಾ ಇತ್ತು. ಅಂದರೆ ಮೇಳ ನಿಲ್ಲಬಾರದು ಅಂತ. ಮಳೆಗಾಲ ಬಂದ ಮೇಲೆ ಬಂದ ಕಲಾವಿದರಿಗೆ ಬಟವಾಡೆ ಮಾಡುವುದಕ್ಕೆ ಹಣ ಇಲ್ಲದೇ ಇದ್ದಾಗ ಸಮೀಪದಲ್ಲಿದ್ದ ಶ್ರೀಮಂತರ ಮನೆಯಿಂದ ಸಾಲ ತಂದು ಕಲಾವಿದರಿಗೆ ಹಣ ಕೊಟ್ಟು, ಕಲಾವಿದರಿಗೆ ಮಾಡಿದ ಕೆಲಸಕ್ಕೆ ಸಂಬಳ ಸಿಕ್ಕಬೇಕು, ಮುಂದಿನ ವರ್ಷ ಕಲಾವಿದರು ಬರಬೇಕು ಅಂತ ಕುತ್ತಿಗೆಯಲ್ಲಿದ್ದ ಬಂಗಾರವನ್ನು ಕೂಡ ತೆಗೆದು ಅಡ ಇಟ್ಟು ಕಲಾವಿದರಿಗೆ ಸಂಬಳ ಕೊಟ್ಟ ಒಂದು ಪರಂಪರೆ, ಒಂದು ವಂಶ ಅವರದ್ದು. ಇದನ್ನು ಯಾಕೆ ಇಲ್ಲಿ ಉಲ್ಲೇಖಿಸ್ತಾ ಇದ್ದೇನೆ ಅಂದರೆ, ಒಂದು ರಕ್ತದಲ್ಲಿ ಜೀನ್ ಅಂತ ನಾವೇನು ಹೇಳ್ತೇವೆ, DNA ಅಂತ ಏನು ಹೇಳ್ತೇವೆ, ಆ DNA ಹರಿದು ಬರುವ ಕಲಾ ಪ್ರೀತಿ ಅದನ್ನು ತುಂಬ ಮೆತ್ತರಕ್ಕೆ ಮೇಲಕ್ಕೆ ಏರಿಸ್ತಾ ಬೆಳೆಸ್ತಾ ಹೋಗ್ತದೆ. ಹಾಗೆ ಬೆಳೆದು ಬಂದಂತಹ ಸಂಪತ್ ಕನ್ನಂತರಿಗೆ ಈ ಕಲಾಕ್ಷೇತ್ರದ ಮೇಲೆ ಅತೀವವಾದ ಆಸಕ್ತಿ ಪ್ರೀತಿಯೇ ಹೊರತು ಕಲೆಯಿಂದ ಏನನ್ನಾದರೂ ಪಡೀಬೇಕೆನ್ನುವ ಸ್ವಾರ್ಥ ಇಲ್ಲ. ಅದು ಇರ್ತಿದ್ರೆ ಈ ಅಪ್ಲಿಕೇಶನನ್ನು ಯಾವುದಾದ್ರೂ ಅಮೆಝಾನ್ನಂತಹ ಕಮರ್ಷಿಯಲಿಗೆ ಬಳಸಿಕೊಡ್ತಿದ್ರೆ ಬಹಳ ದೊಡ್ಡ ಆರ್ಥಿಕವಾದ ಲಾಭವನ್ನು, ಅಷ್ಟೇ ದೊಡ್ಡ ರೆಕಗ್ನಿಷನನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತಿತ್ತು. ಅವರು ಯಕ್ಷಗಾನಕ್ಕೆ ಅದನ್ನು ವಿನಿಯೋಗ ಮಾಡುವುದಕ್ಕಿದ್ದ ಕಾರಣ ಕಲೆಯ ಮೇಲಿನ ಪ್ರೀತಿ. ಆದ್ದರಿಂದ ಅದನ್ನು ನೀರೆರೆದು ಪೋಷಿಸಬೇಕಾದ್ದು ನಮ್ಮ ಕರ್ತವ್ಯ. ಇದು ಗ್ಲೋಬಲೈಸೇಷನ್ ಆಗೋದಕ್ಕೆ, ನಾನು ದೀಪಕಣ್ಣನ ಹತ್ರ ಮಾತಾಡುವಾಗ ಹೇಳಿದ ಮಾತು, ಯಕ್ಷಗಾನವನ್ನು ಗ್ಲೋಬಲೈಸ್ ಆಗಿಸಲಿಕ್ಕೆ, ಅಂದರೆ ಜಾಗತಿಕವಾಗಿ ಯಕ್ಷಗಾನದ ವಲಯವನ್ನು, ವ್ಯಾಪ್ತಿಯನ್ನು ವಿಸ್ತರಿಸುವುದಕ್ಕೆ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್, ಒಂದು ಫೌಂಡೇಶನ್ ಆಗಿ ಬೆಳೆಯಬಹುದಾದ ಸಾಧ್ಯತೆ ಇರುವ ಒಂದು ಅಪ್ಲಿಕೇಶನ್ನು. ಹುಟ್ಟುವಾಗಲೇ ನಾವು ಅದಕ್ಕೆ ತುಂಬ ವಿಜೃಂಭಣೆಯ ಹೆಸರು ಕೊಟ್ಟು ಹೀಗಾಗ್ತದೆ ಹಾಗಾಗ್ತದೆ ಅಂತ ಹೇಳಿದರೆ ಕನಸಾದೀತೆ ಹೊರತು ಸಾಧನೆ ಆಗಲಿಕ್ಕಿಲ್ಲ. ಇದು ಸಾಧನೆಯಾಗಿ ಅಕ್ಷರ ರೂಪಕ್ಕೆ ಇಳಿಯಬೇಕು, ಕರ್ಮರೂಪಕ್ಕೆ ಇಳಿಯಬೇಕು ಅಂತಾದರೆ ಅದನ್ನು ನಡೆಸಬೇಕಾದ್ದು ನಮ್ಮ ಹೊಣೆ. ಎಲ್ಲ ಸಂಘಟಕರು, ಎಲ್ಲ ಪ್ರೇಕ್ಷಕರು, ಕಲೆ, ಕಲಾವಿದ, ಮೇಳ, ಪ್ರೇಕ್ಷಕ ಮತ್ತು ಸಂಘಟಕ, ಈ 5 ಪಂಚಾಂಗಗಳಿಂದ ಯಕ್ಷಗಾನ ಬೆಳೆದು ನಿಂತಿದೆ, ನಡೀತಾ ಇದೆ. ಈ 5 ಕೂಡ ಈ ತಿತ್ತಿತೈಯೊಳಗೆ ಸೇರಿದರೆ, ಅಥವಾ ಯಕ್ಷಗಾನದ ಪ್ರಾಥಮಿಕ ಅಭ್ಯಾಸ ಕೋರೆತಾಳದ ತಿತ್ತಿತೈಯಿಂದ ಯಕ್ಷಗಾನ ಪ್ರಾರಂಭ ಆಗುವುದು, ಅದನ್ನೇ ಹೆಸರಾಗಿಟ್ಟಿದ್ದಾರೆ. ಇದು ಯಕ್ಷಗಾನದ ಪ್ರಾರಂಭ, ಯಕ್ಷಗಾನದ ಅಪ್ಲಿಕೇಶನ್ನ ಅಥವಾ ತಂತ್ರಜ್ಞಾನದ ಪ್ರಾರಂಭ, ಕೊನೆಯಲ್ಲ. ಇದು ನಿರಂತರವಾಗಿ ಓತಪ್ರೋತವಾಗಿ ಹರೀಲಿ ಎನ್ನುವ ಆಶಯದೊಂದಿಗೆ ಸ್ವಲ್ಪ ವಿಳಂಬಿಸಿ ಮಾತಾಡಿದ್ದಕ್ಕೆ ಕ್ಷಮೆಯನ್ನು ಯಾಚಿಸ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳಿ.